ಹೇ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇನ್ ಜಯಶ್ರೀಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿರೋಂತಹ ರೆಸಿಪಿ ಬೆಂಡೆಕಾಯಿನ ಬಳಸ್ಕೊಂಡು ಒಂದು ಈಸಿಯಾಗಿರೋಂಥ ಟೇಸ್ಟಿಯಾಗಿರೋಂತಹ ಗೊಜ್ಜು ಅಥವಾ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಬನ್ನಿ ಪ್ರೊಸೀಜರ್ ನೋಡೋಣ. ಫಸ್ಟು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಇಲ್ಲಿ ನಾನು 1 kg ಬೆಂಡೆಕಾಯಿನ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಣ್ಣಾಗಿರೋ ಟೊಮೆಟೊನ ಪೂರ್ತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಬೌಲಷ್ಟು ಮೊಸರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಸಾಸಿವೆ, ಜೀರಿಗೆ, ಧನಿಯಾ ಪುಡಿ ಹಾಗೂ ಅರಿಶಿನ. ಸೊ ಇದಿಷ್ಟು ಸ್ಪೈಸಸ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2-3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಈಗ ಪ್ರೊಸೀಜರ್ ಹೇಳ್ತೀನಿ. ಮೊದಲು ಸ್ಟವ್ ಹತ್ತಿಸಿ ಒಂದು ಬಾಣಲಿನ ಇಟ್ಟು ಅದಕ್ಕೆ 3 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಬೆಂಡೆಕಾಯಿನ ಡ್ರೈ ರೋಸ್ಟ್ ಮಾಡಬೇಕು. ಸೊ ಡ್ರೈ ರೋಸ್ಟ್ ಮಾಡೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಅರ್ಧ ಹೋಳಿಗಿಂತ ಕಡಿಮೆ ಅಷ್ಟು ನಿಂಬೆಹಣ್ಣು ರಸನ ಹಿಂಡ್ತೀನಿ. ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಲ್ಲಿ ಬರುವಂತಹ ಗಮ್ ಅಂಶ ಏನಿದೆ ಅದು ಬೇಗ ಹೋಗುತ್ತೆ. ರೋಸ್ಟ್ ಮಾಡುವಾಗ ಅದು ಬಾಣಲಿಗಾಗಲಿ ಅಥವಾ ಸೌಟಿಗಾಗಲಿ ಅಂಟಲ್ಲ, ಬೇಗ ಅದು ಗಮ್ ಅಂಶ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ನಾವು ನಿಂಬೆಹಣ್ಣು ರಸನ ಹಾಕ್ತೀವಿ. ನೋಡಿ, ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಡ್ರೈ ರೋಸ್ಟ್ ಆದಮೇಲೆ ಆ ಬೆಂಡೆಕಾಯಿ ಎಲ್ಲನೂ ಅದೇ ಬಾಣಲಿಗೆ ಇನ್ನೊಂದು 2-3 ಸ್ಪೂನ್ ಎಣ್ಣೆನ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿದ್ದೀನಿ. ಸೊ ಸ್ವಲ್ಪ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ಅದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಸೊ ಇದು ನೀಟಾಗಿ ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಚಾಪರ್ ಇದ್ದರೆ ಚಾಪ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತೀರಾ ಅಂದರೆ ಕಟ್ ಮಾಡ್ಕೊಳ್ಬೋದು. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಜೊತೆಗೆ ಈಗ ನಾನು ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಇಲ್ಲಿ ಇವಾಗ ಸ್ವಲ್ಪ ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಹುರ್ಕೊಳ್ಬೇಕು. ಸೊ ಈಗ ಹುರ್ಕೊಂಡಿದ್ದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಕ್ಲೀನಾಗಿ ಹುರಿತಾ ಇದ್ದೀನಿ. ಈರುಳ್ಳಿದು ಕಲರು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ತಿರುಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಸೊ ಇವಾಗ ನಾನು ಅದಕ್ಕೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ, ನೀವು ಚಾಪರ್ ಇದ್ದರೆ ಚಾಪ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಪೂರ್ತಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಾದರೂ ಹಾಕ್ಬೋದು. ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೀವು ಹೆಂಗೆ ಬೇಕಾದರೂ ಹಾಕ್ಕೊಬೋದು. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಇಲ್ಲಿ ನಾನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿಯಲ್ಲಿ ಮತ್ತು ಟೊಮೆಟೊಲಿರೋ ನೀರಿನ ಅಂಶ ಬಿಡುತ್ತೆ, ನೀಟಾಗಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಸೊ ನೀರು ಬಿಟ್ಟಿದೆ ಈಗ ಟೊಮೆಟೊ, ಅದಕ್ಕೆ ನಾನು ಖಾರದ ಪುಡಿ ಹಾಕಿದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಈ 3 ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನಾವು ಹಾಕಿರೋಂಥ ಮಸಾಲೆದು ಕೂಡ ಹಸಿ ವಾಸನೆ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಆ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ 1 ಕಪ್ ಮೊಸರೇನು ತೊಗೊಂಡಿದ್ವಿ, ಆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಇನ್ನು ಗ್ರೇವಿ ಸ್ವಲ್ಪ ಕಡಿಮೆ ಆಯಿತು ಅಂತ ನಿಮಗೇನಾದರೂ ಅನ್ನಿಸ್ತು ಅಂತಂದರೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನಾದರೂ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಮೊಸರನ್ನಾದರೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವುದು ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿ ಒಂದು ಸ್ವಲ್ಪ ನನಗೆ ಕಡಿಮೆ ಆದಂಗೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಕುಡಿಯೋ ನೀರು, ಒಂದು ಅರ್ಧ ಗ್ಲಾಸಷ್ಟು ಕುಡಿಯೋ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸಾಗಿ ಕುದಿಬೇಕು. ಸ್ವಲ್ಪ ಅಲ್ಲಿ ತನಕ ಒಂದು 2-3 ನಿಮಿಷ ಆಗುತ್ತೆ. ಒಂದು ಹೈ ಫ್ಲೇಮಲ್ಲೇ ಇಡಿ. ಹೈ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಕುದಿಯುತ್ತೆ. ಆಗ ಮಸಾಲೆಗಳು ಮತ್ತು ಮೊಸರೆಲ್ಲ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ನಾನು ಚಿಟಿಕೆ ಅರಿಶಿನನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಅರಿಶಿನ ಹಾಕೋದು ಮರೆತೆ, ಇವಾಗ ಹಾಕ್ತಾಯಿದ್ದೀನಿ. ಏನು ತೊಂದರೆ ಇಲ್ಲ, ಇವಾಗಲೂ ಹಾಕ್ಕೊಳ್ಬೋದು. ಸೊ ಈ ಕಲರು ಚೇಂಜ್ ಆಗುತ್ತೆ, ಅರೋಮನೂ ಚೇಂಜ್ ಆಗುತ್ತೆ. ಸೊ ಈಗ ನಾನು ಕುದಿಯೋದಕ್ಕೆ ಬಿಡ್ತೀನಿ. ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಉಪ್ಪನ್ನ ನೋಡ್ಕೊಳ್ಬೇಕು ನೀವು. ಉಪ್ಪು ಕರೆಕ್ಟಾಗಿದೆ ಅಂತಂದರೆ ಸಾಕು. ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಹಾಗಾಗಿ ನಾನು ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಆವಾಗಲೇ ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದ್ವಿ, ಅದನ್ನು ನೆನಪಲ್ಲಿ ಇಟ್ಕೊಂಡು ಈಗ ಉಪ್ಪು ನೋಡಿ ನೀವು ಹಾಕ್ಕೊಳ್ಬೇಕು. ಸೊ ನೀಟಾಗಿ ಎಲ್ಲ ಹೊಂದ್ಕೊಳ್ಳಿ ಅಂತ ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಒಂದು
2 ನಿಮಿಷ ಮತ್ತೆ ಬೇಯಿಸ್ತಾ ಇದ್ದೀನಿ. 2 ನಿಮಿಷ ಆದಮೇಲೆ ನಾವು ಏನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ವಿ ಬೆಂಡೆಕಾಯಿ, ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಿಮಗೆ ಗ್ರೇವಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ಬೋದು. ನೀವು ಅದೇ ನಾನು ಆವಾಗಲೇ ಹೇಳ್ದಂಗೆ ಮೊಸರು ಇಲ್ಲಾಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ಸಿಗುತ್ತೆ. ಸೊ ಇಲ್ಲೀಗ ನಾನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ದಮ್ ಕಟ್ ಬಿಡ್ತೀನಿ. ಸೊ ಆ ದಮ್ ಕಟ್ಟೋದ್ರಿಂದ ಬೆಂಡೆಕಾಯಿ ನೀಟಾಗಿ ಇನ್ನೂ ಚೆನ್ನಾಗಿ ಬೇಯುತ್ತೆ, ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಈಗ 5 ನಿಮಿಷ ಆಗಿದೆ. ನಾನೀಗ ಮೇಲ್ಗಡೆ ಕೊತ್ತಂಬರಿನ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಇಷ್ಟು ಮಾಡಿಕೊಂಡ್ರೆ ಒಳ್ಳೆ ರುಚಿಯಾಗಿರುವಂತಹ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಪಲ್ಯ ರೆಡಿ. ಇದು ಆರಾಮಾಗಿ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಆ್ಯಂಡ್ ನಿಮಗೂ ಏನಾದರೂ ಇನ್ನೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದಿತ್ತು ಅಂತ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಡೆಫಿನೆಟಾಗಿ ನಾನು ಅದನ್ನು ತೊಗೊಳ್ತೀನಿ. ಆ್ಯಂಡ್ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಂಗೆ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು.